ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ತಂದೂರಿ ಬಟರ್ ಚಿಕನ್ ಅನ್ನೋ ರೆಸಿಪಿ ಮಾಡೋಣ. ರೆಸಿಪಿ ಸಕ್ಕರಾಗಿರುತ್ತೆ. ಯೂಶಲಿ ಬಟರ್ ಚಿಕನ್ ಮಾಡ್ತೀವಿ ಅಲ್ವಾ, ಆದರೆ ಇವತ್ತಿನ ರೆಸಿಪಿಲಿ ನಾವು ತಂದೂರಿ ತಡ್ಕ ಕೊಟ್ಟು ಬಟರ್ ಚಿಕನ್ ಮಾಡೋಣ. ಈ ರೆಸಿಪಿ ನನಗೆ ನನ್ನ ಕೊಲೀಗ್ ಆದ ಹುಮಾ ಅನ್ನೋರು ಶೇರ್ ಮಾಡಿದ್ದು. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಫ್ರೆಂಡ್ಸ್, ನಾನಿಲ್ಲಿ 1 kg ಅಷ್ಟು ಚಿಕನ್ ತಗೊಂಡು 2 ಸತಿ ಉಪ್ಪು ಮತ್ತೆ ಅರಿಶಿನ ಹಾಕಿ ನೀಟಾಗಿ ತೊಳೆದಿಟ್ಟು ನೀರೆಲ್ಲ ಡ್ರೈನ್ ಮಾಡಿ ಇಟ್ಟಿದ್ದೀನಿ. ಇದರ ಜೊತೆಗೆ ಹಸಿಮೆಣಸಿನಕಾಯಿ 2 ರಿಂದ 3, ಮೊಸರು 2 ಟೇಬಲ್ ಸ್ಪೂನ್, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮತ್ತೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಖಾರದ ಪುಡಿ 2 ರಿಂದ 3 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ 2 ಟೀ ಸ್ಪೂನ್, ಪೆಪ್ಪರ್ ಪೌಡರ್ 2 ಟೀ ಸ್ಪೂನ್ ಅಷ್ಟು, ಹಾಗೆ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ. ಈ ಇಂಗ್ರೀಡಿಯೆಂಟ್ಸ್ ನಾನು ಏನು ಹೇಳಿದೆ ಫ್ರೆಂಡ್ಸ್, ಇದನ್ನ ನಾವು ಚಿಕನ್ ಮ್ಯಾರಿನೇಷನ್ಗೆ ಬಳಸ್ತೀವಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ನಾನಿಲ್ಲಿ 2 ಈರುಳ್ಳಿ, 2 ಟೊಮ್ಯಾಟೊ ಮತ್ತೆ ಹಸಿಮೆಣಸಿನಕಾಯಿ 3 ತಗೊಂಡಿದ್ದೀನಿ. ಇದ್ರ ಜೊತೆಗೆ ಪಲಾವ್ ಮಸಾಲೆ ತಗೊಂಡಿದ್ದೀನಿ, ಮತ್ತೆ ಗೋಡಂಬಿ 2 ರಿಂದ 10 ಮಸಾಲೆ ನೀವು ಯಾವ್ದಾದ್ರೂ ಯೂಸ್ ಮಾಡ್ಬೋದು. ಮತ್ತೆ ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಮತ್ತೆ ತುಪ್ಪ 2 ಟೇಬಲ್ ಸ್ಪೂನ್ ಅಷ್ಟು, ಬಟರ್ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಈ ರೆಸಿಪಿ ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೆ ಇಲ್ಲಿ ಒಂದು ಮ್ಯಾಜಿಕ್ ಡ್ರೈ ಮಸಾಲಾ ಪೌಡರ್ ನಾವು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಪೆಪ್ಪರ್ ಕಾರ್ನ್ಸ್ ತಗೊಂಡಿದ್ದೀನಿ 3 ಟೀ ಸ್ಪೂನ್ ಅಷ್ಟು, ಏಲಕ್ಕಿ 3, ಜೀರಿಗೆ 3 ಟೀ ಸ್ಪೂನ್ ಅಷ್ಟು, ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಧನಿಯಾ ಕಾಳು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ನ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಫೈನ್ ಪೌಡರ್ ಮಾಡ್ಕೋಬೇಕು. ರೆಸಿಪಿ ಮಾಡಬೇಕಾದ್ರೆ ತೋರಿಸ್ತೀನಿ. ಇದ್ರ ಜೊತೆಗೆ ನಾನು ಫ್ರೆಶ್ ಕ್ರೀಮ್ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ನೀರು. ಈಗ ಫಸ್ಟ್ಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ತಗೊಂಡಿರುವಂತ ಮಸಾಲೆ ಪೌಡರ್ ಎಲ್ಲ ಹಾಕ್ತಾ ಇದ್ದೀನಿ. ಮತ್ತೆ ಹಸಿಮೆಣಸಿನಕಾಯಿ ನಾನು ಈ ತರ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಹಾಕ್ತಾ ಇದ್ದೀನಿ, ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ, ಮೊಸರು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮತ್ತೆ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತೆ ನಾವಿಲ್ಲಿ ತಗೊಂಡಿರುವಂತ ನಿಂಬೆಹಣ್ಣು ಇಲ್ಲಿ ಸ್ಕ್ವೀಸ್ ಮಾಡಿ ಅರ್ಧ ಫುಲ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಈಗ ಮಿಕ್ಸ್. ಸೊ ಕಂಪ್ಲೀಟ್ ಆಗಿ ಚಿಕನ್ ಎಲ್ಲ ಮಸಾಲೆಗಳಲ್ಲಿ ಬ್ಲೆಂಡ್ ಆಗಬೇಕು, ನೀಟಾಗಿ ಕೋಟಿಂಗ್ ಆಗಬೇಕು. ಮಿನಿಮಮ್ 1 ರಿಂದ 2 ನಿಮಿಷ ಈ ತರ ಮಿಕ್ಸ್ ಮಾಡಿ ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಡೋಣ. ಈಗ ಒಂದು ಕಡಾಯಿ ಇಡ್ತಾ ಇದ್ದೀನಿ. ಈಗ ನಾವು ತಗೊಂಡಿರುವಂತ ಪೆಪ್ಪರ್ ಕಾರ್ನ್ಸ್, ಕಸೂರಿ ಮೇಥಿ, ಧನಿಯಾ ಕಾಳು, ಜೀರಿಗೆ ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಫ್ಲೇಮ್ ತುಂಬಾ ಕಡಿಮೆ ಇರಲಿ. ಇದನ್ನ ನಾವು ನಿಧಾನಕ್ಕೆ ರೋಸ್ಟ್ ಮಾಡ್ಕೋಬೇಕು. ಫ್ಲೇಮ್ ಜಾಸ್ತಿ ಇದ್ರೆ ಸಿರೋಗ್ಬಿಡುತ್ತೆ. ಒಂದು 3 ರಿಂದ 5 ನಿಮಿಷ ಈ ತರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಈ ಮಸಾಲೆದು. ಈಗ ಇದು ತಣ್ಣಗಾದ್ಮೇಲೆ ನಾವು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ನಾವು ತಗೊಂಡಿರುವಂತ ಎಣ್ಣೆಯಲ್ಲಿ ಅರ್ಧ ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗೆ ಬಟರ್ ಕೂಡ ಅರ್ಧ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಬಟರ್ ಚಿಕನ್ ಮಾಡ್ತಿರೋದ್ರಿಂದ ಸ್ವಲ್ಪ ಬಟರ್ ಜಾಸ್ತಿನೇ ಯೂಸ್ ಮಾಡ್ಕೋತೀನಿ. ಬಟರ್ ಎಲ್ಲ ಮೆಲ್ಟ್ ಆದ್ಮೇಲೆ ಸ್ಟಾರ್ಟಿಂಗ್ ನಾವು ತಗೊಂಡಿರುವಂತ ಪಲಾವ್ ಮಸಾಲೆ ಹಾಕ್ತಾ ಇದ್ದೀನಿ, ಮತ್ತೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಯಾವಾಗೂ ಅಷ್ಟೇ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ನಾವು ಹುರ್ಕೋಬೇಕು. ಚೆನ್ನಾಗಿ ಇದನ್ನ ಸೊಟೆ ಮಾಡಿಕೊಂಡು 2 ರಿಂದ 3 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದಾದ್ಮೇಲೆ ನಾವು ತಗೊಂಡಿರೋ ಅಂತ ಕ್ಯಾಶ್ಯೂಸ್ ಅಂದ್ರೆ ಗೋಡಂಬಿ ಹಾಕ್ತಾ ಇದ್ದೀನಿ, ಅದು ಕೂಡ ಒಂದು ಅರ್ಧ ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆಗಿ ಆನಿಯನ್ ಟ್ರಾನ್ಸ್ಪರೆಂಟ್ ಆಗಿದೆ ಅಂದಾಗ ನಾವು ತಗೊಂಡಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೊಂದು ಟೇಬಲ್ ಸ್ಪೂನ್ ಆಗಲೇ ಉಳಿಸ್ಕೊಂಡಿದ್ವಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಈಗ ನಾನು ಒಂದೇ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ. ಈಗ ನಾವು ತಗೊಂಡಿರುವಂತ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನ ನಾವು ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡ್ಮೇಲೆ ಮತ್ತೆ ಲಿಡ್ ತೆಗೆದು ಇನ್ನೂ 2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಕ್ಚುಲಿ ನಾನು ಹೇಳಿದೆ ಇದು ನಾವು ಮಸಾಲೆ ರೆಡಿ ಮಾಡ್ಕೋತಾ ಇರೋದು ಅಂತ, ಹಾಗಾಗಿ ಮಸಾಲೆಯಲ್ಲಿ ಈ ಪಲಾವ್ ಎಲೆ ಮತ್ತೆ ಈ ಏಲಕ್ಕಿ ಇದು ಹಾಕಿದ್ರೆ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಪಲಾವ್ ಎಲೆ ಇಲಾಚಿ ಸೈಡಲ್ಲಿ ಇಟ್ಬಿಟ್ಟು ಮಿಕ್ಕಿರೋ ಅಂತ ಈರುಳ್ಳಿ ಟೊಮ್ಯಾಟೊ ಏನು ಕುಕ್ ಆಗಿದೆ ಅದನ್ನ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇದು ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕೊಂಡು ನಾನು ಮಸಾಲೆ ರೆಡಿ ಮಾಡ್ಕೋತೀನಿ. ಈಗ ಲಾಸ್ಟ್ಗೆ ನಾವು ಉಳಿಸಿಟ್ಕೊಂಡಿರೋಂಥ ತುಪ್ಪ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಮತ್ತೆ ಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಈ 3 ಚೆನ್ನಾಗಿ ಮಿಕ್ಸ್ ಮಾಡಿ ಬೆಣ್ಣೆ ಕಂಪ್ಲೀಟ್ ಮೆಲ್ಟ್ ಆಗೋ ಥರ ಕಾಯಿಸ್ಕೊತಾ ಇದ್ದೀನಿ. ನೋಡಿ, ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಈಗ ಈ ಕಾದಿರೋ ಎಣ್ಣೆಗೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಚಿಕನ್ ಹಾಕ್ತಾ ಇದ್ದೀನಿ. ಈಗ ಚಿಕನನ್ನು ಕಂಪ್ಲೀಟ್ ಆಗಿ ನಾವು ಈವನ್ ಆಗಿ ಕುಕ್ ಮಾಡ್ಕೋಬೇಕು. ಫ್ಲೇಮ್
ಲೋ ಟು ಮೀಡಿಯಮ್ ಇದ್ದರೆ ಸಾಕು. ಹೈ ಫ್ಲೇಮಲ್ಲಂತೂ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಚಿಕನ್ ಸೀದ್ಬಿಡುತ್ತೆ. ನಾನು ತುಂಬ ಸತಿ ಹೇಳಿದ್ದೀನಿ, ಸ್ವಲ್ಪ ಸೀದ್ರೆ ಸಾಕು ಇಡೀ ರೆಸಿಪಿ ಸ್ಪಾಯ್ಲ್ ಆಗಿಬಿಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚಿಕನನ್ನು ಈವನ್ ಆಗಿ ಕುಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಿಕನ್ ನೀರು ಬಿಟ್ಕೊತಾ ಇದೆ. ಇದು ಸ್ವಲ್ಪ ಡ್ರೈ ಆಗೋದ್ರೆ ಸಾಕು. ಒಂದು 70% ನಾವು ಇಲ್ಲಿ ಚಿಕನ್ನ ಫ್ರೈ ಮಾಡ್ಕೋತೀವಿ. ಈಗ ಕಂಪ್ಲೀಟಾಗಿ ಚಿಕನ್ ಬೆಂದಿದೆ. ಈಗ ನಾನು ಏನು ಬೌಲಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದೇ ಬೌಲ್ಗೆ ನಾನು ಈ ಚಿಕನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು, ಹಿಂದೆಗಡೆ ಸ್ವಲ್ಪ ಎಣ್ಣೆ ನೀರೆಲ್ಲ ಬಿಟ್ಕೊಂಡಿತ್ತು, ಅದನ್ನು ಕಂಪ್ಲೀಟ್ ಬಗ್ಸಿಟ್ಟಿದ್ದೀನಿ. ಈಗ ನೋಡಿ, ಅದೇ ಕಡಾಯಿಗೆ ನಾವು ಉಳಿಸಿಟ್ಟಿದ್ದಂಥ ತುಪ್ಪ, ಬೆಣ್ಣೆ ಎಲ್ಲ ಮತ್ತೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಎಣ್ಣೆ ಜೊತೆಗೆ. ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಮೆಲ್ಟ್ ಆಗಿದ ತಕ್ಷಣ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ನಾನು ಆಗ್ಲೇ ಹೇಳಿದೆ, ಈ ಕನ್ಸಿಸ್ಟೆನ್ಸಿ ಇರಬೇಕು, ಚೆನ್ನಾಗಿ ಗ್ರೈಂಡ್ ಆಗಿರಬೇಕು, ಪೇಸ್ಟ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಫ್ಲೇಮು ತುಂಬ ಕಡಿಮೆ ಇರಲಿ, ಯಾಕಂದರೆ ಮಸಾಲೆ ಕುದಿಯೋ ಟೈಮಲ್ಲಿ ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ. ಈಗ ನಾವು ತೆಗ್ದಿಟ್ಟಂಥ ಪಲಾವ್ ಎಲೆ ಮತ್ತು ಏಲಕ್ಕಿ ಹಾಕಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಮತ್ತೆ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಎಣ್ಣೆ ರಿಲೀಸ್ ಆಗುತ್ತೆ ಸೈಡ್ಗಳಲ್ಲಿ. ಅವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈ ಡ್ರೈ ಮಸಾಲ ಪೌಡರ್ ಅದನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಚಿಕನ್ನು, ಅದನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಅದನ್ನು ಬಗ್ಗಿಸ್ತಾ ಇದ್ದೀನಿ. ಈಗ ಮತ್ತೆ ಮಿಕ್ಸ್ ಏನೇ ಹಾಕಿದ್ರು ಇಂಗ್ರೀಡಿಯೆಂಟ್ಸ್ ನಾವು ಮಿಕ್ಸ್ ಮಾಡಲೇಬೇಕು ಅಲ್ವಾ, ಇಲ್ಲಾಂದರೆ ನೀಟಾಗಿ ಬ್ಲೆಂಡ್ ಆಗಲ್ಲ. ಸೊ ಈಗ ಮತ್ತೆ ಕುದಿಸ್ಕೋಬೇಕು. ಈ ಟೈಮಲ್ಲಿ ನೀವು ಒಂದ್ಸತಿ ಟೇಸ್ಟ್ ನೋಡಿ. ನಾನು ಸ್ವಲ್ಪ ಟೇಸ್ಟ್ ಮಾಡಿದಾಗ ನನಗೆ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ಉಪ್ಪು ಜೊತೆ ಮತ್ತೆ ಡ್ರೈ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ತೆ, ಜೊತೆಗೆ ಕ್ರೀಮ್ ಕೂಡ ಹಾಕಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಫ್ಲೇಮ್ ಮೀಡಿಯಮಲ್ಲಿ ಫ್ರೆಂಡ್ಸ್. ಈಗ ಹೈ ಫ್ಲೇಮ್ ಇದ್ದರೆ ಡೆಫಿನೆಟ್ಲಿ ಕನ್ಸಿಸ್ಟೆನ್ಸಿ ಗಟ್ಟಿ ಇರೋದ್ರಿಂದ ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ಈಗ ನಾವು ಕಸೂರಿ ಮೇಥಿ ಹಾಕಬೇಕು. ಯೂಶಲಿ ನಾವು ಹಾಗೆ ಸ್ಪ್ರಿಂಕಲ್ ಮಾಡಿಬಿಡ್ತೀವಿ, ಬಟ್ ಈ ಥರ ನಾವು ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಕಸೂರಿ ಮೇಥಿ ತುಂಬ ಚೆನ್ನಾಗಿರೋವಂಥ ಫ್ಲೇವರ್ ಕೊಡುತ್ತೆ. ಸೊ ಈಚ್ ಬಿಟ್ ಆಫ್ ಕಸೂರಿ ಮೇಥಿ ವಿಲ್ ಬಿ ಕುಕ್ಡ್ ಈವನ್ಲಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 8 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ನಾವು ಚಿಕನ್ನ ಕುಕ್ ಮಾಡ್ಕೊಬೇಕಾಗತ್ತೆ. ಆಗಾಗ ಒಂದ್ಸತಿ ನೀವು ಮಧ್ಯ ಬೇಕಾದರೆ ಚೆನ್ನಾಗಿ ಸ್ಟಿರ್ ಮಾಡಿ. ನೋಡಿ, ಇವಾಗ ನಾನು ಲಿಡ್ ತೆಗ್ದಿದ್ದೀನಿ. ಈಗ ಸೈಡಲ್ಲಿ ನೀವು ನೋಡ್ಬೋದು ಎಣ್ಣೆ ಎಲ್ಲ ನೀಟಾಗಿ ರಿಲೀಸ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಬಟರ್ ಚಿಕನ್ ರೆಡಿ ಆಗಿದೆ. ಬಟ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾವಿದಕ್ಕೆ ತಂದೂರಿ ತಡ್ಕ ಕೊಡ್ತಾ ಇದ್ದೀವಿ ಅಂತ. ಹೇಗೆ ಬನ್ನಿ ನೋಡೋಣ. ರೆಸಿಪಿ ರೆಡಿ ಆಗಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಈಗ ನಾನೊಂದು ಬಟ್ಲಲ್ಲಿ ಈ ಚಿಲ್ಲನ್ನು ಚೆನ್ನಾಗಿ ಹೀಟ್ ಮಾಡಿಕೊಂಡು ಒಂಚೂರು ಬಟರ್ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಹಾಗೆ ಈ ಲಿಡ್ಡಲ್ಲಿ ಒಂದು ಹೋಲ್ ಇತ್ತು, ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಈ ಹೊಗೆ ಏನಿದೆ ಅದು ಕಂಪ್ಲೀಟಾಗಿ ಸೀಸ್ ಆಗಬೇಕು, ಒಳಗಡೆನೆ ಈಚೆ ಲೀಕ್ ಆಗಬಾರ್ದು. ಈಗ ನಮ್ಮ ಬಟರ್ ಚಿಕನ್ ಏನಿತ್ತು ಅದಕ್ಕೆ ನಾವು ತಂದೂರಿ ತಡ್ಕ ಕೊಟ್ಟಿದ್ದೀವಿ. ಒಂಥರ ಸ್ಮೋಕಿ ಎಫೆಕ್ಟ್ ಬರುತ್ತೆ ಫ್ರೆಂಡ್ಸ್ ಬಟರ್ ಚಿಕನ್ ನಾವು ಟೇಸ್ಟ್ ಮಾಡಿದಾಗ. ಫೈನಲಿ ಎಲ್ಲ ಆಗಿದೆ. ಮತ್ತೆ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಟೇಸ್ಟಿ ತಂದೂರಿ ಬಟರ್ ಚಿಕನ್ ಈಸ್ ರೆಡಿ. ಯಾವಾಗಲೂ ಒಂದೇ ಥರ ಮಾಡ್ತಿರೋ ಅಂಥ ಬಟರ್ ಚಿಕನ್ಗೆ ಸ್ವಲ್ಪ ನೀವೇನನ್ನ ಚೇಂಜ್ ಮಾಡಿ ಹೊಸ ರೀತಿಯಾಗಿರೋವಂಥ ಟೇಸ್ಟ್ ಕೊಡಬೇಕಾ? ಸೊ ಡೆಫಿನೆಟಾಗಿ ಈ ರೆಸಿಪಿ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಫಾರ್ ಗೀ ರೈಸು, ಚಪಾತಿ, ರೋಟಿ, ದೋಸೆ ಎಲ್ಲ. ಸೊ ನೀವು ಈ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಅಥವಾ ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.